RCB ಇದ್ದಂತ 3 ವರ್ಷ ಅಲ್ವಾ? ಹೌದು, ಅವಧಿಯ ಎಕ್ಸ್ಪೀರಿಯನ್ಸ್. ನನ್ನ ಬಿಗ್ ಪ್ಲೇಯರ್ ಜೊತೆ ಡ್ರೆಸ್ಸಿಂಗ್ ರೂಮ್ ನ ಶೇರ್ ಮಾಡಿದ್ದಂತಾನೆ ಅದು ಮೋಸ್ಟ್ ಮೆಮೊರಬಲ್. ವಿರಾಟ್ ಕೊಹ್ಲಿ, AB de Villiers, ಅವಾಗ ಸುಮಾರು ಜನ, ಆರನ್ ಫಿಂಚ್ ಇದ್ರು, ಮ್ಯಾಕ್ಸ್ವೆಲ್, ಕ್ರಿಸ್ ಮಾರಿಸ್, ಆತರ ಲೆಜೆಂಡ್ಸ್ ಇದ್ರು ಟೀಮ್ ಅಲ್ಲಿ. ಯುಜ್ವೇಂದ್ರ ಚಹಲ್ ಇದ್ರು, ಡೇಲ್ ಸ್ಟೇನ್ ಇದ್ರು. ಸೊ ಅವ್ರು ಬೌಲಿಂಗ್ ಆಡದಂತ ಎಕ್ಸ್ಪೀರಿಯನ್ಸ್ ನೆಟ್ಸ್ ಅಲ್ಲಿ, ಮ್ಯಾಚ್ ಸಿಚುವೇಶನ್ಸ್ ಅಲ್ಲಿ. ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಮಾತ್ರ ಇವಾಗ ಏನ್ ಲೀಡ್ ಮಾಡಿದ್ರು ರಜತ್ ಪತಿದಾರ್, ನಾನು ಅವರು 2 ವರ್ಷ ಸುಮಾರು ಹೊತ್ತು ಕಾಲ ಕಳೆದ್ವಿ 2021 ಅಲ್ಲಿ. ಅದು ಬೆಸ್ಟ್ ಟೈಮ್. 18 ಅಲ್ಲಿ ಹೆಂಗಿತ್ತು ಅಂದ್ರೆ ಆ ಟೀಮ್ ಒಳಗಡೆ ಬಾಂಡಿಂಗ್ ಅಷ್ಟಿದು ಇರ್ಲಿಲ್ಲ. ಯಾಕಂದ್ರೆ ಜಸ್ಟ್ ಒಂದು ಹೆಕ್ಟಿಕ್ ಸ್ಕೆಡ್ಯೂಲ್ ಇತ್ತು ಅವಾಗ ಎಲ್ಲರಿಗೂ. 4 days ಮುಂಚೆ ಕ್ಯಾಂಪ್ ಶುರು ಆಯ್ತು, ಸಡನ್ ಟೂರ್ನಮೆಂಟ್ ಗಳು ಶುರು ಆಯ್ತು. ಆಮೇಲೆ ಹೆಚ್ಚು ಟ್ರಾವೆಲ್ ಮಾಡಲಿಲ್ಲ ಟೀಮ್ ಜೊತೆ. ನಾನು ಒಂದು 4-5 ಜನ ಇಲ್ಲೇ ಬೆಂಗಳೂರಲ್ಲಿ ಇಡೋರು, ಹೊರಗಡೆ ಹೋಗ್ತಾ ಇದ್ರೆ ಟೀಮ್ ಬೆಸ್ಟ್ 18-16 ಈ ತರ ಕರ್ಕೊಂಡು ಹೋಗ್ಬಿಡೋರು. 2021 ಒನ್ ಆಫ್ ದ ಬೆಸ್ಟ್ ಮೆಮೊರಬಲ್ ಸೀಸನ್ಸ್ ನನಗೆ. ಯಾಕಂದ್ರೆ ಕೋವಿಡ್ ಬಂತು, ಆಮೇಲೆ ನಾವು ಬಬಲ್ ಅಲ್ಲಿ ಬೇರೆ ಇದ್ವಿ. ಫಸ್ಟ್ ಟೈಮ್ ದುಬೈಗೆ ಹೋದಾಗ ಆಲ್ಮೋಸ್ಟ್ 95 days ನಾವು ಎಲ್ಲಿ ಬೆಳಿಗ್ಗೆ ಎದ್ರೆ ಅವ್ರ ಮುಖಾನೇ ನೋಡ್ಬೇಕು, ಅದೇ ಫ್ಯಾಮಿಲಿ ಆಗ್ಬಿಟ್ಟಿತ್ತು ನಮ್ಗೆ. ಏನ್ ಮಾಡಿದ್ರು ಜೊತೆಗೆ, ಒಂದು ಟೀಮ್ ಗೇಮ್ ಮಾಡಿದ್ರು ಜೊತೆಗೆ ಆಡ್ತೀವಿ. ಯಾಕೆ ಟೈಮ್ ಕಳಿಬೇಕಲ್ವಾ, ಮ್ಯಾಚ್ ಇಲ್ಲ ಅಂದ್ರೆ ಕೆಳಗಡೆ ಟೀಮ್ ರೂಮ್ ಅಂತ ಇರೋದು. ಸೊ ಅವಾಗ ಆ ಒಂದು ಏನಿದೆ ರಿಲೇಶನ್ಶಿಪ್, ಅವ್ರ ಜೊತೆ ಮಾತಾಡೋದಾಗ್ಲಿ, ಈಸಿಯಾಗಿ ಕಮ್ಯುನಿಕೇಶನ್ ಮಾಡೋದಾಗ್ಲಿ, ಒಟ್ಟಿಗೆ ಕೂತ್ಕೊಂಡು ಡಿನ್ನರ್ ಮಾಡೋದಾಗ್ಲಿ, ನೈಟ್ ಟೈಮ್ ಅಲ್ಲಿ ಟೀಮ್ ಡಿನ್ನರ್ ಅಂತ ಇದ್ದ. ಸೊ ಆ ಮೆಮರೀಸ್ ಮಾತ್ರ ನಮಗೆ ಮರೆಯಕ್ಕಾಗೋದಿಲ್ಲ. ಅದು ಫುಲ್ ವಿಡಿಯೋಗಾಗಿ ರಿಲೇಟೆಡ್ ಲಿಂಕ್ ಕ್ಲಿಕ್ ಮಾಡಿ.